ನಮಸ್ಕಾರ ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬಂದಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಸಮ್ಮರ್ ಸ್ಪೆಷಲ್ ಮ್ಯಾಂಗೋ ರವೆ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಮಾವಿನ ಹಣ್ಣು, ರವೆ, ಸಕ್ಕರೆ, ಏಲಕ್ಕಿ, ಬಾದಾಮಿ, ಮೊಸರು, ಅಡಿಗೆ ಸೋಡಾ, ಎಣ್ಣೆ, ಉಪ್ಪು, ಬೇಕಿಂಗ್ ಪೌಡರ್. ಮೊದಲು ನಾನಿಲ್ಲಿ 2 ಕಪ್ಪಷ್ಟು ರವೆನ ಪುಡಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು. ಈಗ ಇನ್ನೊಂದು ಮಿಕ್ಸಿಯಲ್ಲಿ ಮಾವಿನ ಹಣ್ಣಿನ ರಸ ಮತ್ತು ಸಕ್ಕರೆ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಇಲ್ಲಿ ಸಕ್ಕರೆ ನಾನು ರಸದ ಸ್ವೀಟ್ನೆಸ್ ಮೇಲೆ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಮಾವಿನ ಹಣ್ಣು ಸೀಗಿತ್ತು ಅಂತ, ನಿಮಗೆ ಸಿಹಿ ನೋಡ್ಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ 2 ಏಲಕ್ಕಿ ಅಷ್ಟು ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾವು ಪುಡಿ ಮಾಡಿ ಇಟ್ಕೊಂಡಿರೋ ರವೆನ ಜರಡಿಲಿ ಹಾಕ್ಕೊಂಡು ಜರಡಿ ಹಿಡ್ಕೋಬೇಕು. ಜರಡಿ ಹಿಡಿತಾರೋ ಹಿಟ್ಟಿನ ಜೊತೆಗೇನೆ ನಾನು ಅರ್ಧ ಚಮಚದಷ್ಟು ಬೇಕಿಂಗ್ ಪೌಡರು, ಚಿಟಿಕೆ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ, ಅರ್ಧ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಜರಡಿ ಇಟ್ಕೋತಾ ಇದ್ದೀನಿ. ಈಗ ಜರಡಿ ಹಿಡ್ಕೊಂಡಿರೋ ಹಿಟ್ಟಿಗೆ ರುಬ್ಕೊಂಡಿರೋ ಮಾವಿನ ಹಣ್ಣಿನ ರಸನೂ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೀಗ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಸೆಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಿಕ್ಸಿ ತೊಳೆದಿರೋ ನೀರನ್ನು ಹಾಕ್ಕೊತಾ ಇದ್ದೀನಿ. ನಾನಿಲ್ಲೀಗ 1/4 ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ 1/4 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಂಡಾದ್ಮೇಲೆ ಈ ವಿಡಿಯೋಲಿ ತೋರಿಸಿರೋ ಥರ ಇಷ್ಟು ಕನ್ಸಿಸ್ಟೆನ್ಸಿ ಬರಬೇಕು ಹಿಟ್ಟು. ಇದಕ್ಕೆ ನಾನೀಗ ಹೆಚ್ಚಿಟ್ಕೊಂಡಿರೋ ಮಾವಿನ ಹಣ್ಣಿನ ಹೋಳುಗಳನ್ನ ಹಾಕ್ಕೊತಾ ಇದ್ದೀನಿ. ಅದು ಕೇಕಿನ ಮಧ್ಯ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಕೇಕ್ ಮೌಲ್ಡ್ಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಹಾಕ್ಕೊಳ್ಳಿ, ವಿಡಿಯೋಲಿ ತೋರಿಸಿರೋ ಹಾಗೆ. ಈ ಥರ ಹಾಕ್ಕೊಂಡ್ರೆ ಕೇಕು ಅದಕ್ಕೆ ಅಂಟ್ಕೊಳ್ಳಲ್ಲ, ಈಸಿಯಾಗಿ ಬಿಟ್ಕೊಳ್ಳುತ್ತೆ ಕೊನೆಯಲ್ಲಿ. ಈಗ ರೆಡಿ ಮಾಡಿ ಇಟ್ಟಿರೋ ಕೇಕ್ ಬ್ಯಾಟರ್ ಅಂದರೆ ಕೇಕಿನ ಹಿಟ್ಟನ್ನು ಕೇಕ್ ಪ್ಯಾನಲ್ಲಿ ಹಾಕಿ ವಿಡಿಯೋಲಿ ತೋರಿಸಿರೋ ಹಾಗೆ ಟ್ಯಾಪ್ ಮಾಡಿ ಅದರಲ್ಲಿ ಏನಾದರೂ ಏರ್ ಬಬಲ್ಸ್ ಇದ್ರೆ ಸರಿ ಹೋಗುತ್ತೆ. ಈಗ ಇದ್ರ ಮೇಲೆ ಅಲಂಕಾರಕ್ಕೆ ಮತ್ತು ಟೇಸ್ಟ್ಗೆ ಹೆಚ್ಚಿಟ್ಕೊಂಡಿರೋ ಬಾದಾಮಿ ಮತ್ತು ಮಾವಿನ ಹೋಳುಗಳನ್ನೂ ಹಾಕ್ಕೊಂಡು ಬೇಕ್ ಮಾಡ್ಕೊಳ್ಳೋಣ. ಈಗ ನಾವು 30ರಿಂದ 40 ನಿಮಿಷಗಳ ಕಾಲ ಪ್ರೀ ಹೀಟ್ ಮಾಡಿರೋ ಓವನ್ನಲ್ಲಿ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಕೇಕ್ನ ಬೇಕ್ ಮಾಡ್ಕೊಳ್ಳೋಣ, ಮಧ್ಯ ಮಧ್ಯ ಚೆಕ್ ಮಾಡ್ತಾ. ಈಗ ಕೇಕ್ ಆದಮೇಲೆ ಬೆಂದಿದೆಯಾ ಇಲ್ವಾ ಅಂತ ನೋಡೋಕ್ಕೆ ಒಂದು ಕಡ್ಡಿ ಅಥವಾ ಸ್ಪೂನ್ನ ಕೇಕಲ್ಲಿ ಚುಚ್ಚಿ ನೋಡೋಣ. ನೋಡಿ, ಈಗ ವಿಡಿಯೋಲಿ ತೋರಿಸ್ತಿರೋ ಹಾಗೆ ಸ್ಪೂನಲ್ಲಿ ಚುಚ್ಚಿ ನೋಡಿದ್ರೆ ಈ ಥರ ಕ್ಲೀನಾಗಿ ಬರಬೇಕು. ನಾವು ಎಣ್ಣೆ ಮತ್ತು ಹಿಟ್ಟು ಹಾಕಿದ್ರಿಂದ ಕೇಕ್ ಬ್ಯಾಟರ್ ಹಾಕೋಕ್ಕೆ ಮುಂಚೆ ನೋಡಿ ಡಿಮೋಲ್ಡ್ ಆದಮೇಲೆ ಕೇಕ್ ಕ್ಲೀನಾಗಿ ಈ ಥರ ಹೊರಗೆ ಬರುತ್ತೆ. ಈಗ ನೋಡಿ, ನಾನು ಕೇಕ್ನ ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಸಾಫ್ಟ್ ಆ್ಯಂಡ್ ಸ್ಪಂಜಿ ಆಗಿದೆ ಅಂತ. ಇದು ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ.
ಇದರಲ್ಲಿ ಮೈದಾ ತುಂಬ ಸಕ್ಕರೆ ಎಲ್ಲ ಯೂಸ್ ಮಾಡದೇ ಇರೋದ್ರಿಂದ ರವೆ ಮತ್ತು ಮಾವಿನ ಹಣ್ಣಿಂದ ನ್ಯಾಚುರಲ್ ಸ್ವೀಟ್ನೆಸ್ ಇರೋದ್ರಿಂದ ಹೆಲ್ತ್ಗೂ ಒಳ್ಳೆಯದು. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.